ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ನಾನು ನಿಮಗೆ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಇದ್ದೀನಿ. ಮಾನಿಟೈಸೇಷನ್ ಆಗೋದಿಲ್ಲ. ನಾವು ಯಾವ ಥರ ತಪ್ಪನ್ನು ಮಾಡಿದರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಾದರೂ ಡ್ರೀಮ್ ಇಟ್ಕೊಂಡು ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ. ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಮಾಡೋದು, ಯಾವ ಥರ ವೀಡಿಯೋಸ್ ಮಾಡಿದರೆ ಓಡುತ್ತೆ, ಯಾವ ಥರ ಮಾಡ್ಬೋದು ಅಂತ ಟೆಕ್ನಿಕ್ಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ತುಂಬ ಜನ ಬೇರೆ ಯೂಟ್ಯೂಬರ್ಸ್ ವೀಡಿಯೋಸ್ ಹಾಕಿರೋದನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಬ್ಬರು ಹೇಳೋದನ್ನು ನಾವು ಇಂಥವ್ರು ಅಂತ ಮೆನ್ಷನ್ ಮಾಡಲ್ಲ, ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತಾರೆ. ಅದನ್ನು ನಾವು ಮಾಡಬಾರ್ದು. ಆ ಥರ ತಪ್ಪನ್ನು ಮಾಡಿದರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅಪೀಲ್ ಕಳಿಸಿದ್ರೂ ಕೂಡ ನಮಗೆ ಮಾನಿಟೈಸೇಷನ್ ಆಗೋಲ್ಲ. ಯಾಕಂದರೆ ನಂದು ಇಷ್ಟೊತ್ತಿಗೆ ಮಾನಿಟೈಸೇಷನ್ ಆಗಿ ತುಂಬ ದಿನ ಆಗಬೇಕಾಗಿತ್ತು. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, ಮಾನಿಟೈಸೇಷನ್ ಆಗ್ತಾಯಿಲ್ಲ. ರಿವ್ಯೂಸ್ ಕಂಟೆಂಟ್ ಬಂದಿದೆ. ಮತ್ತು ನಾವು ಹಾಕಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ 1 ಮಂತ್ ವೆಯ್ಟ್ ಮಾಡಿ ತುಂಬಾ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಈ ಥರ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಹೇಳ್ತಿರ್ತಾರೆ ಕಾರ್ಟೂನ್ ವೀಡಿಯೋಸ್ ಮಾಡಿ, ಮತ್ತು ಹಿಸ್ಟ್ರಿಯಲ್ಲಿ ವೀಡಿಯೋಸ್ ಮಾಡಿ, ಮತ್ತು ಸ್ಟೋರಿ ತೊಗೊಂಡು ಅದನ್ನು ಫೋಟೋ ತೊಗೊಂಡು ಅದನ್ನು ಮತ್ತೆ ವೀಡಿಯೋ ಮಾಡಿ ಹಾಕಿ, ನಿಮ್ಮ ವಾಯ್ಸ್ ಕೊಡೋದೇ ಬೇಡ AI ವೀಡಿಯೋಸ್ ಮಾಡಿ, ಅಕಸ್ಮಾತ್ ಇಲ್ಲ ಅದು ಬೇಡ ಅಂದರೆ ರೆಡ್ ನೋಟು ಒಂದು ಆ್ಯಪ್ ಇದೆ, ಅದರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾದಂಗೆ ಎಡಿಟ್ ಮಾಡಿ, ಮತ್ತು ಅದರಲ್ಲಿ ಏನು ವೀಡಿಯೋ ಬರ್ತಾ ಇರುತ್ತೆ ಅದು ಏನು ಅಂತ ಕತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ನಿಮ್ಮ ವಾಯ್ಸಲ್ಲಿ AI ವಾಯ್ಸ್ನ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಪ್ರಿಂಟೆಸ್ಟ್ ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ನಿಮಗೆ ಬೇಕಾದಂಗೆ ಎಡಿಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಾನು ಆ ಥರ ಮಾಡಾಕಿ ವೀಡಿಯೋ ಚೆನ್ನಾಗಿ ಓಡ್ತು, ಸಬ್ಸ್ಕ್ರೈಬರ್ ಆದರೂ, ವಾಚ್ ಅವರು ಕಂಪ್ಲೀಟ್ ಆಯಿತು. ಅಪ್ಲೈ ಮಾಡಿದ ಮೇಲೆ ರಿವ್ಯೂಸ್ ಕಂಟೆಂಟ್ ಬಂತು, ಮತ್ತು ಸ್ಟ್ರೈಕ್ ಕೂಡ ಬಂದಿದೆ. 3 ಸ್ಟ್ರೈಕ್ ಬಂದರೆ ಆ ಚಾನಲ್ ಡಿಲೀಟ್ ಕೂಡ ಆಗುತ್ತಂತೆ. ಅದಕ್ಕೇ ಯಾರೂ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಅಂದರೆ ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ವಾಯ್ಸ್ ಓವರ್ ಕಂಪ್ಲೀಟ್ ಆಯಿತು, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು, ಮಾನಿಟೈಸೇಷನ್ ಆಗುತ್ತೆ, ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ಆದರೆ ಆ ಥರ ತಪ್ಪನ್ನು ನಾವು ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗೋದಿಲ್ಲ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ಆ ಥರ ತಪ್ಪನ್ನು ಯಾರು ಮಾಡಬೇಡಿ. ಯಾಕಂದರೆ ತುಂಬ ಜನ ತುಂಬ ಕನಸುಗಳನ್ನ ಇಟ್ಕೊಂಡು ಯೂಟ್ಯೂಬ್ನ ಓಪನ್ ಮಾಡಿರ್ತೀವಿ, ಅದರಲ್ಲಿ ನಾನು ಒಬ್ಬಳು. ಅದಕ್ಕೆ ಯಾರು ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಆ ಥರ ಮಾಡಿ ವಿಡಿಯೋ ಓಡಿದ್ರೂ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಲೈಕ್ಸ್ ಜಾಸ್ತಿ ಬಂದ್ರೂ, ಮತ್ತು ವಾಚ್ ಅವರ್ ಕಂಪ್ಲೀಟ್ ಆದ್ರೂ ನಮಗೆ ಮಾನಿಟೈಸೇಷನ್ ಆಗೋದಿಲ್ಲ. ಅದಕ್ಕೆ ನಮ್ಮ ಓನ್ ವೀಡಿಯೋಸು ಮತ್ತು ಸೀರಿಯಲ್ ವೀಡಿಯೋಸ್ ಇವಾಗ ಚೆನ್ನಾಗಿ ಓಡ್ತಾಯಿದೆ, ಅದನ್ನು ಮಾಡ್ಬೋದು. ಓನ್ ವೀಡಿಯೋಸು, ಓನ್ ವಾಯ್ಸು, ಅದನ್ನು ಬಿಟ್ಟು ಬೇರೆ ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು, ಇವಾಗ ಪ್ರಾಣಿ ಪಕ್ಷಿಗಳನ್ನ ಹಾಕೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ನಿಜವಾಗ್ಲೂ ಮಾನಿಟೈಸೇಷನ್ ಆಗೋದಿಲ್ಲ. ಯಾಕಂದರೆ ನಾನು ಮಾಡಿ ಇವಾಗ ಸಫರ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ನಾನು ಮಾನಿಟೈಸೇಷನ್ ಆಗಬೇಕಿತ್ತು, ಆಗಿಲ್ಲ. AI ವೀಡಿಯೋಸ್ನೇ ಜಾಸ್ತಿ ಹಾಕಿದ್ದೆ, ಚೆನ್ನಾಗಿ ಓಡ್ತು, ಮತ್ತು ಸಬ್ಸ್ಕ್ರೈಬರ್ ಕೂಡ ಬಂದರು. ಆದರೆ ಅದೇ ಥರ ಎಲ್ಲ ಡಿಲೀಟ್ ಆದಮೇಲೆ ಸಬ್ಸ್ಕ್ರೈಬರು ಖಾಲಿ ಆಗ್ತಾಯಿದ್ದಾರೆ, ವಾಚ್ ಅವರು ಹೋಗಿದೆ. ಈಗ ಮತ್ತೆ 3000 ವಾಚ್ ಅವರ್ ಆಗೋಕ್ಕೆ ಕಂಪ್ಲೀಟ್ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾರು ಈ ಥರ ಮಾಡಬೇಡಿ ಅಂತ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಇಷ್ಟ ಆಗೋ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.